ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮೊಳಗೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡಾದ್ಮೇಲೆ ಎಣ್ಣೆ ಅದಕ್ಕಾದ್ಮೇಲೆ ಫ್ರೈ ಮಾಡೋಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆಗೋವರೆಗೂ ಈ ಥರ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಹೋಗಿ ಆಚೆ ಹೋಗು. ಮೊಳಕೆ ಕಾಳು ಕಟ್ಕೊಂಡಿರ್ತೀವಲ್ಲ, ಅದು ನೀಟಾಗಿ ಬರ್ತಿದ್ದೀವಾ? ನಿನ್ನೆ ಕೇಳ್ತಿರೋದ ಕಟ್ಟಿಟ್ಕೊಂಡಿರೋ ಮೊಳಕೆ ಕಾಳು ಫ್ರೈ ಮಾಡ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಇನ್ನೊಂದು ಟೈಮ್ಗೆ ಆಗೋಂಗೆ ಇಟ್ಕೊಂಡು, 2 ಟೈಮ್ಗೆ ಆಗೋಕೆ ಮಾಡಿದೆ. ಒಂದು ಟೈಮ್ಗೆ ಹಾಕ್ಕೊಂಡು ಇನ್ನೊಂದು ಟೈಮ್ಗೆ ಎತ್ತಿಡ್ತೀನಿ. ಅದು ನೀಟಾಗೆ ಫ್ರೈ ಆಗಬೇಕು. ಎತ್ಕೊಂಡ್ರೆ ಚೆನ್ನಾಗಿ ಬರ್ತಾ ಇಲ್ಲ. ಅದು ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಹೆಚ್ಚಿಟ್ಕೊಂಡಿರ್ತೀವಿ, ತರಕಾರಿನ ಹಾಕ್ಕೋಬೇಕು. ನಮಗೆ ಏನೇನು ತರಕಾರಿ ಬೇಕೋ ಎಲ್ಲ ಥರ ತರಕಾರಿನೂ ಹಾಕೋಬೋದು ಈ ಸಾಂಬಾರಿಗೆ. ಇಂಥದ್ದು ಅಂತೇನಿಲ್ಲ. ನಾನು ಕ್ಯಾರೆಟು, ಗೆಡ್ಡೆಕೋಸು, ಬೀನ್ಸು, ಆಲೂಗೆಡ್ಡೆ, ಬದನೆಕಾಯಿ ಇರೋ ಬದನೆಕಾಯಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ಒಂದು ಚಿಕ್ಕದೊಂದು ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದು ಕೂಡ ಫ್ರೈ ಆಗಬೇಕು. ಮತ್ತು ಇದಕ್ಕೆ ನಾವು ನಾನ್ ವೆಜ್ ಮಸಾಲೆ ಯಾವ ಥರ ರುಬ್ಕೋತೀವೋ, ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಮಟನ್ ಸಾಂಬಾರು ಪುಡಿ, ಮೆಣಸು, ಜೀರಿಗೆ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ. ಅದೊಂದು ವಿಡಿಯೋ ಮಾಡಿಲ್ಲ, ಮರ್ತೋಯ್ತು. ಸೊ ಹೇಳ್ತಾ ಇದ್ದೀನಿ, ಇದು ರುಬ್ಬಿಟ್ಕೊಂಡಿರೋ ಮಸಾಲೆ. ನಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ತೆಳ್ಳೆ ಬೇಕು ಅಂದರೆ ತೆಳ್ಳೆ ಮಾಡ್ಕೋಬೋದು. ನಾನು ಮೀಡಿಯಮ್ಮಾಗಿ ಮಾಡ್ಕೊತೀನಿ. ಅತಿ ಗಟ್ಟಿಯಾಗೂ ಮಾಡಲ್ಲ, ಅತಿ ತೆಳ್ಳೆ ಆಗಿ ಮಾಡಲ್ಲ, ಮೀಡಿಯಮ್ಮಾಗಿ ಮಾಡ್ತೀನಿ. ಇದು ಫ್ರೈ ಆಗಿದೆ, ಮಸಾಲೆ ಹಾಕ್ಬೇಕು. ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಆಮೇಲೆ ನೀರು ಜಾಸ್ತಿ ಆದರೆ, ಮಸಾಲೆ ಗಟ್ಟಿ ಆದರೆ ಬಿಸಿನೀರು ಕಾಯಿಸ್ಕೊಂಡು ಆಮೇಲೆ ಬೇರೆ ಇನ್ನೊಂದು ಸಲ ಹಾಕೋಬೋದು ನಾವು. ಸದ್ಯಕ್ಕೆ ಮತ್ತು ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಒಂದು 2 ಕೂಗಿದ್ರೆ ಸಾಕು, ತುಂಬ ಕೂಗಿಸ್ಬೇಕು ಅಂತೇನಿಲ್ಲ. ಯಾಕೆಂದರೆ ಮೊಳಕೆ ಕಟ್ಟಿ ನೆನೆಸಿರ್ತೀವಲ್ವ ಹುಳ್ಳಿಕಾಳನ್ನ, ಹಂಗಾಗಿ 2-3 ಕೂಗಿಗೆ ಬೆಂದೋಗ್ಬಿಡುತ್ತೆ. ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಸ್ಪೂನ್ ಹಾಕ್ತೆ, ಯಾಕೆ ಅಂದರೆ ಸಾಂಬಾರು ವಿಜಲ್ ಬಂದಾಗ ಆಚೆ ಬರಬಾರ್ದು ಅಂತ. ನಾನೊಂದು ಯೂಟ್ಯೂಬ್ ವಿಡಿಯೋದಲ್ಲೇ ನೋಡಿದೆ, ಆ ಥರ ಸ್ಪೂನ್ ಹಾಕೋದ್ರಿಂದ ಕುಕ್ಕರಿಂದ ನೀರು ಆಚೆ ಬರಲ್ಲ ಅಂತ. ಸೊ ಹಂಗಾಗಿ ಹಾಕಿದ್ದೀನಿ. ಇದು 2 ವಿಜಲ್ ಬಂದಮೇಲೆ ತೋರಿಸ್ತೀನಿ ಯಾವ ರೀತಿ ಆಯಿತು. ವೆಯ್ಟ್ ಮಾಡಿ. ಬಬ್ಲು ಏನೋ ಓರಿಯೋ ಬಿಸ್ಕೆಟಲ್ಲಿ ಕೇಕ್ ಮಾಡೋದನ್ನ ನೋಡಿದ್ದಾನೆ. ಅದನ್ನ ನೋಡ್ಬಿಟ್ಟು ಮಾಡಿಕೊಡು ಅಂತ ಕೇಳಿದ. ಸೊ ಅದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು 2 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಪ್ಯಾಕೆಟ್ ಓರಿಯೋ ಬಿಸ್ಕೆಟಲ್ಲಿ ಕ್ರೀಮ್ನ ರಿಮೂವ್ ಮಾಡಿ ಬಿಸ್ಕೆಟ್ನ ಈ ರೀತಿ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೋಬೇಕು. ಮೊದಲು ಯಾವ ಥರ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್.
ಪುಡಿ ಆಗಿದೆ. ಹತ್ರಕ್ಕೆ ಬರ್ತೀನಿ. ಈ ಥರ ಪುಡಿನ ಹಾಲು ತರೋಗೋ. ಹಾಲನ್ನ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಏನಾಗುತ್ತೋ ಗೊತ್ತಿಲ್ಲ, ನಾನು ಮಾಡ್ತಾ ಇದ್ದೀನಿ, ನೋಡೋಣ. ದೋಸೆ ಈ ಥರ ಆಗಬೇಕು. ಅವನ ಹತ್ರ ಹೇಳಿಸ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇನ್ನೇನು ಮಾಡಲಿ, ದೋಸೆ ಹಿಟ್ಟು ಥರ ಆಗಬೇಕಂತೆ. ದೋಸೆ ಹಿಟ್ಟು ಮಾಡ್ತೀನಿ ಈಗ. ಇಡ್ಲಿಗೆ ಹಾಕ್ಬೇಕಲ್ಲ, ಆಯಿತು. ಒಂಚೂರು ನೀರು ಹಾಕೊಳ್ಳೋಣ. ನೀರು ಹಾಕೊಳ್ಳೋಣ. ಅವ್ರು ಬರೀ ಆಲೆ ಹಾಕಿದ್ರಾ? ಸಾಕು ಸಾಕು. ಇರು. ಪಾಸ್ ಮಾಡ್ತೀನಿ. ಮತ್ತೆ ಇದು ಕ್ರೀಮು, ಬಿಸ್ಕೆಟಲ್ಲಿ ಕ್ರೀಮ್ ಇರುತ್ತಲ್ಲ, ಅದನ್ನ ತೆಗೆದಿಟ್ಕೊಂಡಿರ್ತೀವಲ್ಲ, ಆ ಕ್ರೀಮು. ಕೊನೆಗೆ ಈ ಕ್ರೀಮು ಹಾಕೋಬೇಕಂತೆ. ನಾನು ಆಗಲೇ ಕೊಡಬೇಕಿತ್ತು, ಈಗ ಕೊಟ್ಟ. ಮಿಕ್ಸ್ ಮಾಡಬೇಡ್ದು, ಬೈಕ್ ಹಾಕಿದ್ರಲ್ಲ. ಇನ್ನು ಸ್ವಲ್ಪ ಹಾಲು ಹಾಕೊಳ್ಳೋಣ. ಅದೇ ಹಾಂ, ತಗೋ ಹಾಲು ಫ್ರಿಜ್ಗೆ ಇಡೋ. ಸಾಂಬಾರ್ ವಿಸಿಲ್ ಬಂದಿದೆ. ಯಾವ ರೀತಿ ಆಗಿದೆ ಅಂತ ಓಪನ್ ಮಾಡಿದ್ಮೇಲೆ ತೋರಿಸ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಕಟ್ ಮಾಡಿ ನೋಡಿ, ಈ ಥರ ಇರುತ್ತೆ ಸಾಂಬಾರ್. ತಿಂದು ನೋಡಿ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ. ವೇಸ್ಟ್ ಮಾಡಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೀನಿ. ನಾರ್ಮಲ್ ಇಡ್ಲಿ ಬಿಡೋ ಥರನೇ ಬಿಡಬೇಕಂತೆ. ಅವನು ಹೇಳ್ತಿದ್ದಾನೆ. ಬೆಣ್ಣೆ ತುಪ್ಪನ ತುಪ್ಪ ಕೊಡಪ್ಪ. ಫಸ್ಟು ಯಾವ ಇದ್ರೆ ಒರೆಸ್ಕೊಳ್ಳಿ. ಈ ಥರ ಒರೆಸ್ಕೊಂಡು ತುಪ್ಪನ ಪೂರ್ತಿ ನಾವು ಇಡ್ಲಿ ಬಿಡೋಕ್ಕೆ ಮಾಡ್ತೀವಲ್ಲ, ಆ ಥರ ಮಾಡಿ ಇದಕ್ಕೆ ಬಿಡೋಣ. ಮಿಕ್ಕಿದ್ರೆ ಬೇಕಾದರೆ ಬಿಟ್ಟರೆ ಆಯಿತು. ಇನ್ನೊಂದು ಇಷ್ಟೇ, ಸ್ವಲ್ಪ ಬಿಡುತ್ತಷ್ಟೇ. ಡೈರಿ ಮಿಲ್ಕ್ ಓಪನ್ ಮಾಡು. ಇಲ್ಲಿ ಡೈರಿ ಮಿಲ್ಕ್ ಈ ಕಡೆ ಆಗಲ್ಲ. ಚಂದು ಹೇಳೋಂಗೆ ಒಂದು ಪ್ಲೇಟ್ ಆಯ್ತಿದೆ. ಏನೇನು ಮಾಡಬೇಕು ನೋಡಿ, ಇವ್ರನ್ನ ಕಟ್ಕೊಂಡು ಬಿಡು. ಬೇಗ ಬೇಗ ಇಡು. ಅದು ಹಾಕಿದ್ಮೇಲೆ ಮತ್ತೆ ಒಂದೊಂಚೂರು ಮೇಲೆ ಹಾಕ್ಬೇಕಂತೆ. ಕ್ಲೋಸ್ ಆಗೋ ಥರ. ಎಷ್ಟು ಕೇಕ್ ಆಯ್ತು ಲೆಕ್ಕ ಹಾಕು. 5 7 ಆಗುತ್ತೆ. 5 7 ಆಯ್ತು. 5 ಜನ ಇದ್ದೀವಿ. ಸ್ವಲ್ಪ ಬೆರಳಲ್ಲೆಲ್ಲ ತೆಕ್ಕೊಳ್ಳೋಣ. ವೇಸ್ಟ್ ಮಾಡಬಾರ್ದಲ್ವಾ. ನಿನಗೆ ಇಲ್ಲ, ಅವನಿಗೆ ಮೋಸ ಇದೆ. ಅವನಿಗೆ ಕೊಡ್ಬೇಕಿತ್ತು.
ಇದನ್ನ ಇಡ್ಲಿ ತರ ಬೇಯಿಸ್ಬೇಕೀಗ. ಫೈನಲ್ ರಿಸಲ್ಟ್ ನಾನು ಫೈನಲ್ ರಿಸಲ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ಓಪನ್ ಮಾಡ್ತಿದ್ದಂಗೆ ತೋರಿಸ್ತೀನಿ. ಅದು ಚೆನ್ನಾಗಾಗ್ಲಿ ಚೆನ್ನಾಗಾಗದೇ ಇರಲಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ವೆಯ್ಟ್ ಮಾಡಿ. ಬೆಂದಿದ್ಯಾ ನೋಡೋಣ ಬನ್ನಿ. ಒಂಚೂರು ಬೇಯಬೇಕು. ಇನ್ನೊಂಚೂರು ನೋಡಿ ಹಿಂಗಿತ್ತ. ಇನ್ನೊಂಚೂರು ಬೇಯಬೇಕು. ಬನ್ನಿ, ಕೇಕ್ ರೆಡಿ ಇದೆ, ನೋಡೋಣ ಹೆಂಗಿದೆ ಅಂತ. ಒಂದು ಟಿಶ್ಯೂ ಬಟ್ಟೆ ತಗೊಂಡು ಹೆಂಗಪ್ಪ ಎತ್ತದು ಭಯ ಆಗುತ್ತೆ. ಸುಮ್ಮನಿರೋ. ತುಪ್ಪ ಹಾಕತ್ತೀನಿ ಒಂಚೂರು. ತುಪ್ಪ ಹಚ್ಕೊಳ್ಳಿ ಸ್ವಲ್ಪ. ಆಮೇಲೆ ತೋರಿಸ್ತೀವಿ ಒಳಗಡೆ ಹೆಂಗಾಗಿರುತ್ತೆ ಅಂತ. ಪಾಸ್ ಏನ್ ಬೇಡ, ವಿಡಿಯೋ ಇನ್ನೊಂಚೂರು ಮೇಲೆ ತುಂಬ ಕ್ಯಾಪು ಅಂತ. ಹ್ಞೂನಮ್ಮ. ಕರಿ ಇಡ್ಲಿ ಇಡ್ಲಿ ಎಲ್ಲ ರೋಸ್ಟ್ ಆಗ್ಬಿಟ್ಟಿದೆ ತರ ಕಾಣಿಸ್ತಾರೆ. ರವೆ ಇಡ್ಲಿ ತರ, ರವೆ ದೋಸೆ ಮಾಡ್ತೀವತ್ತೆ, ರವೆ ಇಡ್ಲಿ ತರ ನಿನಗೆಲ್ಲ ಕಾಣಿಸ್ತದೆ. ಏನೇನ್ ನೋಡ್ತೀಯೋ ಎಲ್ಲ ಬೇಕು ಅಂತೀಯ. ನೀವೇ ನೋಡ್ತಿದ್ದೀರಲ್ಲ ಮನೆಯಲ್ಲಿ ಬಟ್ಲು ಕೇಕ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಟೇಸ್ಟ್ ಹೆಂಗಿದೆ ಅಂತ ನಿಜ ಗೊತ್ತಿಲ್ಲ, ತಿನ್ನೋದ್ಮೇಲೆ ಹೇಳ್ತೀನಿ. ವೆಯ್ಟ್ ಮಾಡಿ. ಇದನ್ನ ಮಾಡಕ್ಕೆ ಏನೆಲ್ಲ ಬೇಕು ಅಂದ್ರೆ ಓರಿಯೋ ಬಿಸ್ಕೆಟ್, ಹಾಲು ಮತ್ತೆ ಒಂದು ಡೈರಿ ಮಿಲ್ಕ್. ಡೈರಿ ಮಿಲ್ಕ್ ಇಲ್ಲ ಅಂದ್ರೆ ಬಾದಾಮಿ ಕೂಡ ಯೂಸ್ ಮಾಡ್ಕೋಬಹುದು. ಯಾರು ಬಾದಾಮಿ ಬೇಕೋ ಅವರು. ನಾನು ಡೈರಿ ಮಿಲ್ಕ್ ಯೂಸ್ ಮಾಡಿದ್ದೀನಿ. ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡಿದ್ರೂ ಚೆನ್ನಾಗಿ ಬಂದಿದೆ. ತಿಂದು ನೋಡಿದ್ಮೇಲೆ ಹೇಳ್ತೀನಿ. ವೆಯ್ಟ್ ಮಾಡಿ. ಬನ್ನಿ, ತಿಂದು ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಮಸ್ತಾಗಿದೆ, ಬೊಬ್ಳು ಹೇಳೋ ಥರ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಡೈರಿ ಮಿಲ್ಕ್ ಎಲ್ಲೈತೆ? ಡೈರಿ ಮಿಲ್ಕ್ ನೋಡಿ, ಡೈರಿ ಮಿಲ್ಕ್ ನಂತರ ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ಯಾರೋ ಎತ್ಕೊ ತಿನ್ಕೊಬಿಟ್ಟವ್ರೆ ಅನ್ಸುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.